ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲತಾ ಡೈಲಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿರ ಅನ್ಕೊತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ಇದು ಶುಕ್ರವಾರದ ಬ್ಲಾಗ್ ಆಗಿರುತ್ತೆ. ನಾನು ಬೆಳಿಗ್ಗೆ ಸ್ವಲ್ಪ ಬೇಗನೆ ಟಿಫನ್ ಎಲ್ಲ ರೆಡಿ ಮಾಡಿಕೊಂಡು ಮನೆ ಮುಂದೆ ರಂಗೋಲಿ ಹಾಕ್ಕೊತಾ ಇದ್ದೀನಿ. ಸೊ ರಂಗೋಲಿ ಹೆಂಗೆ ಹಾಕ್ತೀರಿ ಅಂತ ನೀವು ಸ್ವಲ್ಪ ನೋಡ್ಕೊಂಡು ಬಂದುಬಿಡಿ. ರಂಗೋಲಿ ಎಲ್ಲ ಹಾಕಿದ್ದಾಯಿತು. ಇವಾಗ ನಾನು ರಾತ್ರಿನೇ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ನೆಲ ಒರೆಸ್ಕೊಂಬಿಟ್ಟು ರಾತ್ರಿನೇ ಕ್ಲೀನ್ ಮಾಡ್ಕೊಂಬಿಡ್ತೀನಿ. ಅಂದರೆ ನೆನ್ನೆ ಎಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ಮನೆ ದೇವ್ರ ಪಾತ್ರೆ ಸಾಮಾನುಗಳೆಲ್ಲ ನೆನ್ನೆ ತೊಳೆದು ನೀಟಾಗಿ ಎತ್ತಿಕೊಂಡ್ಬಿಡ್ತೀನಿ. ಬೆಳಗ್ಗೆ ಏನಿದ್ರು ರಂಗೋಲಿ ಹಾಕೋದು, ಹೊಸ್ಲಿಗೆ ಅರಿಶಿನ ಕುಂಕುಮ ಪೂಜೆ ಹೂವು ಎಲ್ಲ ಇಕ್ಬೋದು, ಸ್ನಾನ ಮಾಡಿ ಪೂಜೆ ಮಾಡೋದು ಇಷ್ಟೇ ಇರುತ್ತೆ. ಮತ್ತು ಬೆಳಗ್ಗೆ ನನ್ನ ಮಾವ ಅವ್ರಿಗೆ ಕೆಲಸ ಇರೋದ್ರಿಂದ ಬೆಳಗ್ಗೆನೇ ಎದ್ದು ಟಿಫನ್ ಮಾಡಿದ್ದೆ. ಟಿಫನ್ಗೆ ಬಂದುಬಿಟ್ಟು ನಾನು ಟೊಮೊಟೊ ಬಾತ್ ಮಾಡಿದ್ದೆ. ಆಲ್ರೆಡಿ ರೆಸಿಪಿನ ಶೇರ್ ಮಾಡಿದ್ದೀನಿ, ಒಂದ್ಸರಿ ನೋಡಿ ನೀವು. ಸೊ ಟಿಫನ್ ಮಾಡಿಬಿಟ್ಟು 5 ಗಂಟೆಗೆ ಟಿಫನ್. ಬೆಳಗ್ಗೆ ಅಂತೂ ನಿಜವಾಗ್ಲೂ ಮಂಜು ಬೀಳ್ತಾನೆ ಇರ್ತೈತೆ. ಇವಾಗಲೂ ತುಂಬ ಚಳಿ ಇರುತ್ತೆ. ಸೊ ನಾನೊಂದು 7 ಗಂಟೆ ಆಗಿತ್ತು ಟೈಮು. ಸೊ ಆವಾಗ ಇದನ್ನ ಮಾಡ್ಕೊತಾ ಇದ್ದೀನಿ. ಅರಿಶಿನ ಕುಂಕುಮ ಎಲ್ಲ ಇಕ್ಬಿಟ್ಟು ಆಮೇಲೆ ಹೂವು ಇಕ್ಬಿಟ್ರೆ ಇಲ್ಲಿ ರಂಗೋಲಿ ಹಾಕ್ಕೊಂಡ್ರೆ ಹೊಸ್ದು ಎಲ್ಲ ರೆಡಿ ಆಗಿಬಿಡುತ್ತೆ. ಆಮೇಲೆ ನಾನು ಸ್ನಾನ ಮುಗಿಸ್ಕೊಂಡು ಪೂಜೆ ಮಾಡೋದಷ್ಟೇ ಇರುತ್ತೆ. ಪ್ಲೀಸ್ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೊಂದು ರಿಕ್ವೆಸ್ಟ್ ಅಷ್ಟೇ ನಿಮ್ಮ ಹತ್ರ. ಇದೊಂದು ನಮಗೆ ನಿಜವಾಗ್ಲೂ ಹೆಲ್ಪ್ ಆಗುತ್ತೆ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಲ್ಲ, ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಷ್ಟೇ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಇನ್ನೇನು ಇಲ್ಲ. ಇದೊಂದು ರಿಕ್ವೆಸ್ಟ್ ಅಷ್ಟೇ ನಿಮ್ಮ ಹತ್ರ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗ್ಬೋದು. ನಿಜವಾಗ್ಲೂ ಪೂರ್ತಿಯಾಗಿ ನೋಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ ಅಷ್ಟೇ, ಇನ್ನೇನು ಇಲ್ಲ. ರಂಗೋಲಿನ ಹಂಗೆ ಆಗಬೇಕು, ಹಿಂಗೆ ಆಗಬೇಕು, ಇದೇ ಥರ ಆಗಬೇಕು ಅಂತೇನಿಲ್ಲ. ನಿಮ್ಗೆ ಇಷ್ಟ ಬಂದಂಗೆ ಹಾಕ್ಕೊಬೋದು. ನನಗೆ ಇಷ್ಟ ಹೆಂಗೆ ಬರುತ್ತೋ ಹಂಗೆ ಹಾಕ್ಕೊತಾ ಇದ್ದೀನಿ. ಸೊ ಇದೇ ಥರ ಆಗಬೇಕು, ಅದೇ ಥರ ಆಗಬೇಕು ಅಂತ ನಿಜವಾಗ್ಲೂ ಯಾವುದಿಲ್ಲ. ನಿಮ್ಗೆ ಹೆಂಗೆ ಬರುತ್ತೋ ಹಂಗೆ ಹಾಕ್ಕೊಂಡು ನೀಟಾಗಿ ಮಾಡ್ಕೊಳ್ಳಿ. ಸೊ ನಾನು ಇಲ್ಲೆಲ್ಲ ಹೂವು ಎಲ್ಲ ಇಕ್ಬಿಟ್ಟು ನೀಟಾಗಿ ರಂಗೋಲಿ ಎಲ್ಲ ಹಾಕ್ಕೊಂಡಿದ್ದೀನಿ. ಬೆಳಗ್ಗೆನೇ ಗೀಝರ್ಗೆ ಹಾಕಿದ್ದೆ. ಸೊ ಇವಾಗ ನಾನು ಸ್ನಾನ ಮುಗಿಸ್ಕೊಂಡು ಎಣ್ಣೆ ಹಾಕ್ಬಿಟ್ಟು ಬತ್ತಿ ಎಲ್ಲ ಇಟ್ಬಿಟ್ಟು ದೀಪಗಳು ಹಚ್ಬಿಟ್ಟು ಇವಾಗ ಪೂಜೆ ಮಾಡ್ಕೊತಾ ಇದ್ದೀನಿ. ಪೂಜೆ ಹೊಸ್ಲಿಗೆಲ್ಲ ಮಾಡಿಕೊಂಡು ತುಳಸಿ ಗಿಡ ನಮ್ಮದು ಆಚೆ ಇದೆ. ಸೊ ಅದಕ್ಕೆಲ್ಲ ಮಾಡಿಕೊಂಡು ಇನ್ನು ಮಂಗಳಾರತಿ ಮಾಡಿದ್ರು ಪೂಜೆ ಮುಗಿಯುತ್ತೆ. ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದೀನಿ. ಸೊ ಇವಾಗ ನಾನು ಮಧ್ಯಾಹ್ನ ಇವಾಗ 11 ಗಂಟೆ ಆಗಿತ್ತು ಟೈಮ್. ನಾನು ಸ್ನಾನ ಮಾಡಿ ಪೂಜೆ ಮಾಡುವಾಗೆಲ್ಲ. ಸೊ ನನಗೆ ಇವಾಗ ಪನ್ನೀರ್ ಇತ್ತು ಫ್ರಿಜ್ಜಲ್ಲಿ. ಏನು ಮಾಡೋದು ಅಂತ ನೋಡ್ಕೊಂಡಿದ್ದೆ. ಸೊ ನಾನು ಪನ್ನೀರೆಲ್ಲ ತಿನ್ನಲ್ಲ, ಏನಿದ್ರು ಮುದ್ದೆ, ಅನ್ನ, ಸಾರು, ಟಿಫನ್ಗಳಷ್ಟೇ. ಒಂದು ಸರಿ ಕೂಡ ಟ್ರೈ ಮಾಡಿಲ್ಲ, ಒಂದು ಸರಿ ಕೂಡ ತಿಂದೇ ಇಲ್ಲ ಹೆಂಗಿರುತ್ತೆ ಏನೋ ಅಂತ. ಸೊ ಇವಾಗ ಒಂದು ಸರಿ ಟ್ರೈ ಮಾಡೋಣ ಅಂತಂದ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ನಂಗೆ ಇಷ್ಟ ಕೂಡ ಆಗೋಲ್ಲ, ಸ್ವಲ್ಪ ಹಾಲು ಥರ ಇರುತ್ತಲ್ಲ, ಹಾಲಲ್ಲಿ ಮಾಡಿರೋದೆಲ್ಲ. ಸೊ ನನಗೆ ನೋಡೋಣ ಹೆಂಗಿರುತ್ತೋ, ತಿಂದಿಲ್ಲ ಒಂದು ಸರಿ, ನನಗೆ ಇಷ್ಟನೂ ಆಗಿಲ್ಲ. ಒಂದು ಸರಿ ತಿನ್ನಬೇಕು ಕೂಡ ಅನಿಸಿಲ್ಲ,
ಸೊ ಟ್ರೈ ಮಾಡೋಣ ಅಂತಂದ್ಬಿಟ್ಟು ಯೂಟ್ಯೂಬಲ್ಲಿ ಒಂದು ವೀಡಿಯೋ ನೋಡಿದೆ, ಪನ್ನೀರ್ ಫ್ರೈಡ್ ರೈಸ್ ಅಂತಂದ್ಬಿಟ್ಟು ಮಾಡೋಣ. ಈಸಿಯಾಗೇ ಇತ್ತು, ಮಾಮೂಲಿ ಇವಾಗ ಎಗ್ ರೈಸ್ ಎಲ್ಲ ಹೆಂಗೆ ಮಾಡ್ತಿರೋ ಅದೇ ಥರ ಮಾಡೋದು. ಸೊ ಟ್ರೈ ಮಾಡೋಣ ಏನಾಗ್ಬಿಡುತ್ತೆ ಅಂತಂದ್ಬಿಟ್ಟು ನಾನು ಸ್ನಾನ ಮುಗಿಸ್ಕೊಂಡು ರೆಡಿ ಆಗಿಬಿಟ್ಟು 11 ಗಂಟೆ ಆಗಿತ್ತಲ್ಲ. ಸೊ ಇಲ್ಲೆಲ್ಲ ಕಟ್ ಮಾಡ್ಕೊತಾ ಇದ್ದೀನಿ. ಒಂದು ಈರುಳ್ಳಿ ಒಂದು ಸಣ್ಣ ಮೀಡಿಯಮ್ ಸೈಜ್ ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿನ ಜಜ್ಜಿ ಇಟ್ಕೊಬೇಕು. ಆಮೇಲೆ ಒಂದು ಸ್ವಲ್ಪ ಕ್ಯಾರೆಟು, ಒಂದು ಸ್ವಲ್ಪ ಕ್ಯಾಪ್ಸಿಕಮ್ಮು. ಇಲ್ಲಿ ನಾನು ಗ್ರೀನ್ ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ. ನೀವು ಇಷ್ಟ ಇನ್ನು ಬೇರೆ ಅಂತಂದರೆ ಇದು ತಗೊಳ್ಳಿ, ಯೆಲ್ಲೋ ಕಲರ್ ಬರುತ್ತೆ, ರೆಡ್ ಕಲರ್ ಬರುತ್ತೆ, ಅದನ್ನು ಯೂಸ್ ಮಾಡ್ಕೊಬೋದು. ಇನ್ನು ತರಕಾರಿ ಬೇರೆ ಬೇರೆ ಎಲ್ಲ ನೀವು ಹಾಕ್ಕೊಂಡು ಮಾಡ್ಬೋದು. ಬೀನ್ಸ್ ಹಾಕ್ಕೊಬೋದು, ಕ್ಯಾಬೇಜ್ ಇದ್ದರೆ ಕ್ಯಾಬೇಜ್ ಹಾಕ್ಕೊಳ್ಳಿ. ಸೊ ಇಲ್ಲಿ ತಗೊಂಡು ನಾನು ಫಸ್ಟು ಪನ್ನೀರನ್ನ ಒಂದು ಬಾಣಲಿಗೆ ಇಟ್ಬಿಟ್ಟು ಅದರಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಎಣ್ಣೆ ಆದಮೇಲೆ ಪನ್ನೀರು ಹಾಕ್ತಾಯಿದ್ದೀನಿ, ಫ್ರೈ ಮಾಡ್ಕೊತಾ ಇದ್ದೀನಿ. ನಿಜವಾಗ್ಲೂ ನಾನು ಫಸ್ಟ್ ಟೈಮ್ ಮಾಡಿರೋದು, ಅದು ಹೆಂಗೆ ಬರುತ್ತೆ ಏನೋ ಅಂದ್ಕೊಂಡೆ. ಫಸ್ಟು ಫ್ರಿಜ್ಜಲ್ಲಿ ತೆಗ್ದಿದ ತಕ್ಷಣವೇ ಪನ್ನೀರ್ ಓಪನ್ ಮಾಡಿ ಹಾಕ್ಬಿಟ್ಬೇಡಿ. ಒಂದು 5 ನಿಮಿಷ ಆದಮೇಲೆ ಸ್ವಲ್ಪ ತಣ್ಣಗಾದ್ಮೇಲೆ ಪನ್ನೀರನ್ನ ಆಮೇಲೆ ಯೂಸ್ ಮಾಡಿ ಚೆನ್ನಾಗಿ ಬರ್ತೈತೆ. ಸೊ ಇವಾಗ ನಾನು ಉಪ್ಪು ಸ್ವಲ್ಪ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೆ ಸ್ವಲ್ಪ ನೀಟಾಗಿ. ಫಸ್ಟ್ ಟೈಮ್ ಅಲ್ಲ, ನನಗೆ ನಿಜವಾಗ್ಲೂ ಭಯನೇ ಆಯಿತು, ಏನಪ್ಪ ಇದು ಹಿಂಗೆ ಬರ್ತೈತೆ ಅಂತಂದ್ಬಿಟ್ಟು. ಸೊ ಇವಾಗ ನಾನು ಸ್ವಲ್ಪ ಫ್ರೈ ಮಾಡ್ಕೊಂಡು ಎತ್ತಿಕ್ಕೊತಾ ಇದ್ದೀನಿ ಸೈಡ್ಗೆ. ಅದೇ ಬಾಣಲಿಗೆ ಇನ್ನು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಕಾದಿದ್ದಾದಮೇಲೆ ನಾನು ಸ್ವಲ್ಪ ಈರುಳ್ಳಿ ಕಟ್ ಮಾಡಿದ್ನಲ್ಲ ಸಣ್ಣದಾಗಿ, ಅದನ್ನ ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಆಮೇಲೆ ಸ್ವಲ್ಪ ಇದು ಬೆಳ್ಳುಳ್ಳಿ ಮತ್ತು ಶುಂಠಿ ಹಾಕ್ಕೊತಾ ಇದ್ದೀನಿ. ನೀವು ಬೇಕಾದರೆ ಒಂದೇ ಸರಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಸ್ಪೂನ್ ಹಾಕ್ಕೊಂಡ್ರೆ ಸರಿ ಹೋಗುತ್ತೆ. ಆಮೇಲೆ ಸ್ವಲ್ಪ ಕಟ್ ಮಾಡಿರೋ ಕ್ಯಾಪ್ಸಿಕಮ್ಮು, ಆಮೇಲೆ ಕಟ್ ಮಾಡಿರೋ ಸ್ವಲ್ಪ ಇದು ಕ್ಯಾರೆಟ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಅಂದರೆ ನಾವು ಫ್ರೈ ಮಾಡ್ಕೊಬೇಕು ಅಂದರೆ ಒಂದು 50% ಫ್ರೈ ಮಾಡಿದ್ರೆ ಸಾಕಾಗುತ್ತೆ. ಅದು ತಿನ್ನೋವಾಗ ಸ್ವಲ್ಪ ಚೆನ್ನಾಗಿರ್ತೈತೆ. ತುಂಬ ಬೇಯಿಸ್ಬೇಕು ಅಂತೇನಿಲ್ಲ, ಮೀಡಿಯಮಾಗಿ ತಿನ್ಬೋದು ಅನ್ನೋ ನಮಗೆ ಬೇಯಿಸ್ಬೇಕು. ಸೊ ಇವಾಗ ನಾನೆಲ್ಲ ಹಾಕ್ಕೊಂಡು ಬೇಯಿಸ್ಕೊತಾ ಇದ್ದೀನಿ, ಫ್ರೈ ಮಾಡ್ಕೊತಾ ಇದ್ದೀನಿ. ಒಂದು ಲೋ ಮೀಡಿಯಮಲ್ಲಿ ಇಟ್ಬಿಟ್ಟು ನಾವು ಇವಾಗ ಫ್ರೈ ಮಾಡ್ಕೊಳ್ಳೋಣ. ಲಿಡ್ಡೆಲ್ಲ ಮುಚ್ಚಿಬಿಟ್ಟು ಫ್ರೈ ಮಾಡೋಣ. ಒಂದು 5 ಮಿನಿಟ್ಸು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಫ್ರೈ ಮಾಡೋಣ. ನೋಡ್ತಾ ಇರ್ಬೋದು, ಇಲ್ಲಿ ಮುಚ್ಚಿಬಿಟ್ಟು ನೋಡಿದ್ದೀನಿ ನೋಡಿ. ಇವಾಗ ಸ್ವಲ್ಪ ಫ್ರೈ ಆಗಿದೆ, ಒಂದು 50%. ಇವಾಗ ನಾನು ಪನ್ನೀರನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಅದನ್ನು ಸ್ವಲ್ಪ ಒಂದು 2 ಮಿನಿಟ್ಸ್ ಏನಿಲ್ಲ, 1 ಮಿನಿಟ್ ಫ್ರೈ ಮಾಡ್ಕೊಂಡ್ರೆ ಸಾಕು. ಸುಮ್ಮನೆ ಹಂಗೆ ಅದರಲ್ಲಿ ಮಿಕ್ಸ್ ಆಗೋಕ್ಕೆ 1 ಮಿನಿಟ್ ಫ್ರೈ ಮಾಡಿಕೊಂಡು, ಇವಾಗ ನಾನು ಮಧ್ಯಾಹ್ನ ಮಾಡಿದ್ದೆ ಅನ್ನನ, ಅಂದರೆ ಇವಾಗೆ ಮಾಡಿಬಿಟ್ಟು ತಣ್ಣಗೆ ಮಾಡೋಕ್ಕೆ ಇಟ್ಬಿಟ್ಟು ತಣ್ಣಗಾದ್ಮೇಲೆ ಇವಾಗ ಯೂಸ್ ಮಾಡ್ತಾಯಿದ್ದೀನಿ. ಸೊ ನೀವು ಕ್ವಾಂಟಿಟಿ ನೋಡ್ಕೊಂಡು ಹಾಕ್ಕೊಳ್ಳಿ. ಇದು ಆಲ್ಮೋಸ್ಟ್ ಒಂದು 3 ಮೆಂಬರ್ಸ್ಗೆ ಸರಿ ಆಗ್ತೈತೆ. ರೈಸ್ ಹಾಕ್ಕೊಂಬಿಟ್ಟು ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ. ಕಲಿಸ್ಬಿಟ್ಟು ಇದಕ್ಕೆ ಫಸ್ಟು ಸ್ವಲ್ಪ ಪೆಪ್ಪರ್ ಪೌಡರ್, ಅಂದರೆ ನಾನಿಲ್ಲಿ 1 ಸ್ಪೂನ್ ಹಾಕ್ಕೊಳ್ಳಿ. 1 ಸ್ಪೂನ್ ಪೆಪ್ಪರ್ ಪೌಡರು, ಸ್ವಲ್ಪ ಗರಂ ಮಸಾಲ, ಒಂದು ಸ್ವಲ್ಪ ಚಿಕನ್ ಮಸಾಲ, ಅಷ್ಟು ಖಾರದ ಪುಡಿ, ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಬೇಕು. ನೀಟಾಗಿ ನೀವು ಮಸಾಲೆ ಎಷ್ಟು ಜಾಸ್ತಿ ಮಸಾಲೆ ಇರಬೇಕು ಅಂದರೆ ಸ್ವಲ್ಪ ಕ್ವಾಂಟಿಟಿ ಎಲ್ಲ ಅನ್ನ ತೊಗೊಳ್ಳಿ. ಸ್ವಲ್ಪ ಕಡಿಮೆ ಮಸಾಲೆ ಇರಬೇಕು, ನಾವು ಅಷ್ಟೊಂದು ಇಷ್ಟ ಆಗಲ್ಲ ಅಂತನೋರು ಅನ್ನ ಸ್ವಲ್ಪ ಜಾಸ್ತಿ ತೊಗೊಂಡು ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಸೊ ಇವಾಗ ಒಂದು ಪ್ಲೇಟ್ಗೆ ಸರ್ವ್ ಮಾಡಿಕೊಂಡ್ರೆ ಸಖತ್ ಟೇಸ್ಟಿಯಾಗಿ ಪನ್ನೀರ್ ರೆಡಿ ಆಗುತ್ತೆ. ನಾನು ಫಸ್ಟ್ ಟೈಮ್ ತಿಂತಾ ಇರೋದು, ಫಸ್ಟ್ ಟೈಮ್ ಮಾಡ್ತಾ ಇರೋದು ಕೂಡ. ಸೊ ನೋಡಬೇಕು ಹೆಂಗೆ ಬಂದಿದೆ ಅಂತಂದ್ಬಿಟ್ಟು. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಸ್ವಲ್ಪ ಮೂಸಂಬಿ ಎಲ್ಲ ಹಂಗೆ ಮಿಕ್ಕೋಗಿತ್ತು, ತಿಂದೇ ಇಲ್ಲ. ಆ್ಯಪಲೆಲ್ಲ ಖಾಲಿ ಮಾಡೋಕ್ಕಿದ್ರು. ಸೊ ಮೂಸಂಬಿ ಇತ್ತಲ್ಲ ಅಂತಂದ್ಬಿಟ್ಟು ಒಂದು ಜ್ಯೂಸ್ ಮಾಡೋಣ ಅಂತಂದ್ಬಿಟ್ಟು 2 ಮೂಸಂಬಿ ತೊಗೊಂಡಿದ್ದೀನಿ. ಹಂಗೆ ಬೀಜ ಸಮೇತ ಹಂಗೆ ಹಾಕ್ಕೊಂಡು ನಾನು ಇಲ್ಲಿ ಶುಗರ್ ಆ್ಯಡ್ ಮಾಡ್ತಾಯಿದ್ದೀನಿ. 2.5 ಸ್ಪೂನ್ 3 ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಇಲ್ಲ ನಾವು ಶುಗರ್ ತಿನ್ನಲ್ಲ ಹಂಗೆ ಹಿಂಗೆ ಅಂತ ಅನ್ನೋರು ಕಲ್ಲು ಸಕ್ಕರೆ ಇದ್ದರೆ ಕಲ್ಲು ಸಕ್ಕರೆನೇ ಯೂಸ್ ಮಾಡಿ, ಇಲ್ಲ ಅಂತಂದರೆ ಬೆಲ್ಲನೂ ಕೂಡ ಯೂಸ್ ಮಾಡ್ಬೋದು. ಸೊ ನಾನಿಲ್ಲಿ 2 ಗ್ಲಾಸ್ ನೀರು ತಗೊಂಡು ಆ್ಯಡ್ ಮಾಡ್ತಾಯಿದ್ದೀನಿ. ಆ್ಯಡ್ ಮಾಡಿಕೊಂಡು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಇದರಲ್ಲೇ ಫಿಲ್ಟ್ರ್ ಇರುತ್ತೆ ಆ ಜಾರಲ್ಲೇ. ಸೊ ನಾನೇನು ಫಿಲ್ಟ್ರ್ ಮಾಡೋ ಅವಶ್ಯಕತೆ ಏನಿಲ್ಲ. ಸೊ ಅದು ಮುಚ್ಚಳ ಹಾಕ್ಬಿಟ್ಟು ಗ್ರೈಂಡ್ ಮಾಡಿಕೊಂಡ್ರೆ ಚೆನ್ನಾಗಿ ರುಬ್ಕೊಂಡ್ರೆ ರೆಡಿ ಆಗಿಬಿಡುತ್ತೆ. ಸೊ ನಾನಿಲ್ಲಿ 2 ಗ್ಲಾಸ್ ತೊಗೊಂಡು ಹಾಕ್ಕೊತಾ ಇದ್ದೀನಿ. ಮಾಮೂಲಿ ಚೆನ್ನಾಗಿರುತ್ತೆ ಕುಡಿಯೋಕ್ಕೆ. ನಾರ್ಮಲಾಗಿ ಈಸಿಯಾಗಿ ಬೇಗ ಮಾಡ್ಕೊಬೇಕು ಅಂತಂದರೆ ಇಂಥ ಜ್ಯೂಸನ್ನ ಮಾಡ್ತಾಯಿರ್ತೀವಿ ಮನೆಯಲ್ಲಿ ನಾನು. ಇವಾಗೆಲ್ಲ ಕೆಲಸ ಎಲ್ಲ ಮುಗೀತು, ಅಂದರೆ ಪಾತ್ರೆ ಎಲ್ಲ ತೊಳಿಬೇಕು, ಇನ್ನು ಮನೆಯೆಲ್ಲ ಕ್ಲೀನ್ ಮಾಡಬೇಕು, ಅದೆಲ್ಲ ಇದೆ. ಅಂದರೆ ಊಟ ಮಾಡಿದ್ದು ಎಲ್ಲ ಮುಗೀತು, ಅಡುಗೆ ಮಾಡಿದ್ದೆಲ್ಲನೂ. ಸೊ ಇವಾಗ ನಾನು ಪಾತ್ರೆ ಎಲ್ಲ ತೊಳಿತಾ ಇದ್ದೀನಿ. ಬೆಳಗ್ಗೆಯಿಂದ ನಿಜವಾಗ್ಲೂ ಪಾತ್ರೆನ ತೊಳೆದಿಲ್ಲ. ಸೊ ಇಷ್ಟು ಪಾತ್ರೆ ಬಿದ್ದಿತ್ತು, ಎಲ್ಲ ಕ್ಲೀನ್ ಮಾಡಿಕೊಂಡು ತೊಳೆದ್ಬಿಟ್ಟು ನೀಟಾಗಿ ಎತ್ತಿಕ್ಕೊತಾ ಇದ್ದೀನಿ. ಸೊ ಹಂಗೆ ಕಿಚನೆಲ್ಲ ಕ್ಲೀನ್ ಮಾಡ್ಕೊಂಡು ಒಂದೇ ಸರಿ, ಅಂದರೆ ನೆನ್ನೆ ಕ್ಲೀನ್ ಮಾಡಿದ್ದೆ, ಇನ್ನೊಂದು ಸರಿ ನೀಟಾಗಿ
ಗುಡ್ಸ್ಕೊಂಡು ಬರ್ತಾಯಿದ್ದೀನಿ. ಹಾಲೆಲ್ಲ ಅಷ್ಟೊಂದೇನು ಗಲೀಜು ಆಗಿರಲಿಲ್ಲ. ಸೊ ದೇವ್ರ ಮನೆ ಹತ್ರದಿಂದ ಹಿಡಿದು ಈ ಕಡೆ ಎಲ್ಲ ಗುಡಿಸ್ಕೊಂಡು ನೀಟಾಗಿ ಮಾಡ್ತಾರೆ. ವಿಡಿಯೋನ ಇಲ್ಲಿವರೆಗೂ ನೋಡಿದ್ದೀರಾ, ಪ್ಲೀಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.